ಮೂಡಲ್ಗಿ ತಾಲೂಕಿನ ನಾಗ್ನೂರು ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವದ ಭಕ್ತಿ ಮತ್ತು ಸಡಗರದ ವರದಿ. ಗ್ರಾಮೀಣ ಭಾರತದ ಸಂಸ್ಕೃತಿ ಮತ್ತು ಸೌಹಾರ್ದತೆಯ ಪ್ರತೀಕವೇ ನಮ್ಮ ಹಬ್ಬ ಜಾತ್ರೆಗಳು. ಈಗ ನಾಗ್ನೂರು ಗ್ರಾಮದಲ್ಲಿ ಭಕ್ತಿ ಮತ್ತು ಸಡಗರದ ಅಲೆ ಎದ್ದಿದೆ. ಮಂಗಳವಾರದಿಂದ ಆರಂಭವಾಗಿ ಶುಕ್ರವಾರದವರೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ ನಾಗ್ನೂರು ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವದ ರಂಗು ಹೇಗಿತ್ತು? ಇಡೀ ಗ್ರಾಮವೇ ಹೇಗೆ ದೇವಿ ಆರಾಧನೆಯಲ್ಲಿ ಮುಳುಗಿತ್ತು ನೋಡೋಣ ನಮ್ಮ ಇಂದಿನ ವಿಶೇಷ ವರದಿಯಲ್ಲಿ. ಇದು ನಾಗ್ನೂರು ಗ್ರಾಮದ ಆರಾಧ್ಯ ದೈವ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವದ ವೈಭವ. ಮಂಗಳವಾರದಿಂದ ಶುಕ್ರವಾರದವರೆಗೆ 4 ದಿನಗಳ ಕಾಲ ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿ ಮುಳುಗಿತ್ತು. ದೇವಸ್ಥಾನಕ್ಕೆ ವಿಶೇಷ ವಿದ್ಯುತ್ ದೀಪ ಅಲಂಕಾರ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ಈ ಬಾರಿಯ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಮುತ್ತೈದೆಯರ ಆರತಿ ಬೆಳಗುವ ಸೇವೆ. ನೂರಾರು ಸುಮಂಗಲೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಶ್ರದ್ಧಾ ಭಕ್ತಿಯಿಂದ ಮುತ್ತೈದೆಯರ ಆರತಿ ಬೆಳಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಗ್ರಾಮಸ್ಥರು ದೇವಿಯಲ್ಲಿ ಪ್ರಾರ್ಥಿಸಿದರು. ಕೇವಲ ಭಕ್ತಿ ಅಷ್ಟೇ ಅಲ್ಲ, ಜಾತ್ರೆಯಲ್ಲಿ ಮನರಂಜನೆಯ ಮಹಾಪೂರವೇ ಹರಿದು ಬಂದಿತ್ತು. ಮಕ್ಕಳು ಮತ್ತು ಯುವಕರಿಗಾಗಿ ಸಾಲು ಸಾಲು ಜೇಕು ತೊಟ್ಟಿಲುಗಳು, ಜೈಂಟ್ ವೀಲ್ಸ್ ಜನರನ್ನು ಆಕರ್ಷಿಸಿದವು. ಇನ್ನು ಜಾತ್ರೆಯ ಸಾಹಸ ಪ್ರದರ್ಶನದಲ್ಲಿ ಮರಣಭಾವಿಯಲ್ಲಿ ನಡೆದ ಬೈಕ್ ಹಾಗೂ ಕಾರು ಓಡಿಸುವ ರೋಮಾಂಚನಕ ಸಾಹಸಗಳು ಪ್ರೇಕ್ಷಕರ ಉಸಿರು ಬಿಗಿಹಿಡಿಯುವಂತೆ ಮಾಡಿದವು. ಕಿಕ್ಕಿರಿದು ತುಂಬಿದ ಸಾರ್ವಜನಿಕರು ಚಪ್ಪಾಳಿ ತಟ್ಟುತ್ತಾ ಈ ಅದ್ಭುತ ಸಾಹಸಗಳನ್ನು ಕಣ್ತುಂಬಿಕೊಂಡರು. ಒಟ್ಟಿನಲ್ಲಿ 4 ದಿನಗಳ ಕಾಲ ನಡೆದ ನಾಗ್ನೂರು ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವವು ಭಕ್ತಿ, ಭಾವ ಹಾಗೂ ಸಾಂಸ್ಕೃತಿಕ ಮನೋರಂಜನೆಯೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ದ್ಯಾಮವ್ವ ದೇವಿಯು ಇಡೀ ನಾಡಿಗಾಗಿ ಸುಖ ಶಾಂತಿ ನೀಡಲಿ ಎಂದು ಎಲ್ಲರ ಆಶಯವಾಗಿತ್ತು. ವರದಿಗಾರರು ವಿಠಲ್ ಭಜಂತ್ರಿ, UK ಫಸ್ಟ್ ನ್ಯೂಸ್, ಬೆಳಗಾವಿ.